ಟಿ ನಾರಾಯಣ ಸ್ವಾಮಿ ಗುಡಿಹಳ್ಳಿ. ಇವತ್ತಿನ ಪತ್ರಿಕಾಗೋಷ್ಠಿ ವಿಶೇಷ ತಾವೆಲ್ಲರಿಗೂ ಮನವರಿಕೆ ಮಾಡಬೇಕಾಗಿದೆ. ರಾಜ್ಯದ ಹಿರಿಯ ರಾಜಕಾರಣಿಗಳು, ಕೇಂದ್ರದ ಮಾಜಿ ಸಚಿವರು, 7 ಬಾರಿ ಸಂಸತ್ ಸದಸ್ಯರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಮಾನ್ಯ ಶ್ರೀ KH ಮುನಿಯಪ್ಪನವರು ಕರ್ನಾಟಕ ರಾಜ್ಯದಲ್ಲೂ ಕೂಡ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಅತ್ಯುತ್ತಮ ಕೆಲಸವನ್ನು ಮಾಡಿ ಈ ರಾಜ್ಯದಲ್ಲಿ ಉನ್ನತ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಎಲ್ಲ ಜಾತಿ ಜನಾಂಗಗಳಲ್ಲಿ ಕೂಡ ಅವರ ವಿಶ್ವಾಸವನ್ನು ಹೊಂದಿ ವಿಶೇಷವಾಗಿ ಉನ್ನತವಾದಂಥ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಅಂಥವರಿಗೆ ಇವತ್ತು ನಾವು ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಅವರು ಮುಖ್ಯಮಂತ್ರಿಗಳೇ ಆಗಬೇಕಾಗಿತ್ತು. ಅವ್ರಿಗೆ ಇರ್ತಕ್ಕಂಥ ಒಂದು ಸೀನಿಯಾರಿಟಿ ಮತ್ತು ಹಿರಿತನ, ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದಂಥ ಕೆಲಸ ಕಾರ್ಯಗಳು ಈ ರಾಜ್ಯದಲ್ಲಿ ಅವ್ರ ಹಿಡಿತವನ್ನು ಇಟ್ಕೊಂಡಂಥವರು. ಹಾಗಾಗಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿತ್ತು. ಅನಿವಾರ್ಯವಾಗಿ ಇವಾಗ ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಸಂದರ್ಭ ಬಂದಿರೋದ್ರಿಂದ ಮಾನ್ಯ ಶ್ರೀ KH ಮುನಿಯಪ್ಪ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳಾಗಿ ನೇಮಕ ಮಾಡಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಒತ್ತಾಯಪೂರ್ವಕವಾಗಿ ನಮ್ಮ ಜನಾಂಗದ ಪರವಾಗಿ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸರ್. ದೇವರಾಜ್, ತಾಲೂಕು ಮಾದಾರ ಮಹಾಸಭಾ ಅಧ್ಯಕ್ಷರು. ಈ ದಿನ ಕರ್ನಾಟಕ ಸರ್ಕಾರ ಹೊಸದಾಗಿ ಮುಖ್ಯಮಂತ್ರಿಯನ್ನು ನೇಮಕ ಮಾಡ್ತಾ ಇದ್ದಾರೆ. ಆ ವಿಚಾರವಾಗಿ ನಮ್ಮ ಜನಾಂಗದ ಹಿರಿಯ ನಾಯಕರು, ಮಾದಾರ ಮಹಾಸಭಾದ ಅಧ್ಯಕ್ಷರಾಗಿ ನಮ್ಮ ಜನಾಂಗಕ್ಕೆ ರಾಜ್ಯದ ಅಧ್ಯಕ್ಷರಾಗಿರುವಂಥ KH ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ಇಡೀ ರಾಜ್ಯದ ಮಾದಾರ ಮಹಾಸಭಾದ ಎಲ್ಲ ಮುಖಂಡರುಗಳು ಎಲ್ಲ ಒತ್ತಾಯ ಮಾಡಿ ತಿಳಿಸ್ತಾ ಇದ್ದೀವಿ. ಅವರು ಹಿರಿಯ ರಾಜಕಾರಣಿಗಳು ಹಾಗೂ ಕೇಂದ್ರದಲ್ಲಿ 7 ಬಾರಿ ಸತತವಾಗಿ ಗೆದ್ದು ಎಲ್ಲರ ಮನದಲ್ಲಿ ನಿಂತಂಥ ಕೆಲಸಗಳನ್ನು ಮಾಡಿರ್ತಾರೆ. ಹಾಗಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಹುದ್ದೆಯನ್ನು ಅಲಂಕರಿಸಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇಷ್ಟು ದಿನ ನಡ್ಸ್ಕೊಂಡು ಬಂದಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಹೆಚ್ಚಿನ ಜನಸಂಖ್ಯೆ ಇರುವಂಥ ಈ ನಮ್ಮ ಜನಾಂಗಕ್ಕೆ ಹಿರಿಯರಾಗಿರೋದ್ರಿಂದ ಅವರಿಗೆ ಈ ಸಂಪುಟ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ನಮ್ಮ ಎಲ್ಲರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕಾಗಿ ನಮ್ಮೆಲ್ಲರ ಮನವಿ. ಗಂಗನಹಳ್ಳಿ ರಾಮಣ್ಣ. ಈಗ KH ಮುನಿಯಪ್ಪನವರು ಹಿರಿಯ ರಾಜಕಾರಣಿಗಳು, ಲೋಕಸಭೆಯಲ್ಲಿ 7 ಬಾರಿ ಸಂಸದರಾಗಿ 3 ಬಾರಿ ಕೇಂದ್ರ ಸಚಿವರಾಗಿ ಒಳ್ಳೆ ಅನುಭವವಾಗಿ ಕೆಲಸ ಮಾಡಿ ಒಳ್ಳೆಯ ಕೀರ್ತಿ ಗಳಿಸಿರುತ್ತಾರೆ. ಹಾಗೂ ಮಾದಾರ ಮಹಾಸಭೆ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಕೂಡ ಆಗಿರುತ್ತಾರೆ. ಮತ್ತು ರಾಜ್ಯ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಯಾಗಿ ಕೆಲಸ ಮಾಡಿ ಒಳ್ಳೆಯ ಹೆಸರು ಗಳಿಸಿರುತ್ತಾರೆ. ಇತ್ತೀಚೆಗೆ ಈ ಸರ್ಕಾರ ವಿಸರ್ಜಿಸಿದ್ದು ಈಗ ಹೊಸದಾಗಿ ಮತ್ತೆ ಸರ್ಕಾರ ಪ್ರಾರಂಭವಾಗಿ ಮಟ್ಟಕ್ಕೆ ಬಂದಿದೆ. DK ನಮ್ಮ ಹೆಸರು ಮಂಜುನಾಥ್ ಅಂತ, ಮುತ್ತೂರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಈ ದಿನ ಏನಪ್ಪ ಅಂದರೆ ನಮ್ಮ ಮಾದಿಗ ಸಮಾಜದ ಹಿರಿಯ ಮುಖಂಡರು, ಮಾದಾರ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ KH ಮುನಿಯಪ್ಪನವ್ರಿಗೆ ಯಾಕೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕಂದ್ರೆ, ಈ ರಾಜ್ಯದಲ್ಲಿ SC ಜಾತಿಗಳು ಹಲವಾರು ಇದ್ದಾವೆ. ಅದರಲ್ಲಿ ಮಾದಿಗ ಜಾತಿಗೆ ಇದುವರೆಗೂ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇದುವರೆಗೂ 50 ರಿಂದ 60 ಲಕ್ಷ ಈ ಜನಸಂಖ್ಯೆ ಇದೀವಿ ರಾಜ್ಯದಲ್ಲಿ. ಇದುವರೆಗೂ ಉಪಮುಖ್ಯಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಆದ್ರಿಂದ KH ಮುನಿಯಪ್ಪನವರು ಕೇಂದ್ರದಲ್ಲಿ 3 ಬಾರಿ ಕ್ಯಾಬಿನೆಟ್ ಮಂತ್ರಿಯಾಗಿ, 7 ಬಾರಿ ಸಂಸದರಾಗಿ ಮತ್ತು ಈ ರಾಜ್ಯದಲ್ಲಿ ಆಹಾರ ನಾಗರಿಕ ಸರಬರಾಜು ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಿಂದ ಈ ಮಾದಿಗ ಸಮಾಜ ಇಡೀ ರಾಜ್ಯಾದ್ಯಂತ ತುಂಬಾ ನೋವಿನಿಂದ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಅವ್ರಿಗೆ ನಮ್ಮ ಸಮಾಜಕ್ಕೆ ಇದುವರೆಗೂ ಏನು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಉನ್ನತವಾದಂಥ ಸ್ಥಾನ ಕೊಟ್ಟಿಲ್ಲ. ಆದ್ರಿಂದ ದಯವಿಟ್ಟು ಏನು ಈಗ ನೂತನವಾಗಿ ಸರ್ಕಾರ ರಚನೆ ಆಗ್ತಾ ಇದೆ, ಸನ್ಮಾನ್ಯ DK ಶಿವಕುಮಾರ್ ಅವರ ಒಂದು ಸಮ್ಮುಖದಲ್ಲಿ ಆ ಸರ್ಕಾರದಲ್ಲಿ ದಯವಿಟ್ಟು ಇಂದು ಈ ಮಾದಿಗ ಸಮಾಜಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡದೆ ಈ ಒಂದು ನಮ್ಮ ಮುಖಂಡರಾದಂಥ KH ಮುನಿಯಪ್ಪನವರಿಗೆ ಅವರಿಗೆ ಒಂದು ಮುಖ್ಯಮಂತ್ರಿ ಈಗ ಕೊಡಕ್ಕಾಗದಿದ್ರು ಸಹ ನಮ್ಮ ಹೆಸರು NTR ನರಸಿಂಹ ಅಂತ, ಟೌನು ಸಿದ್ಧಾರ್ಥ ನಗರ, ಶಿಡ್ಲಘಟ್ಟ. ಹಾಗಂದ್ರೆ ಇವತ್ತು ಸೇರಿರೋ ವಿಚಾರ ಏನಂದ್ರೆ,
ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ಅವ್ರಿಗೂ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ನಮ್ಮೆಲ್ಲರೂ ವಿನಂತಿ ಮಾಡ್ತಾ ಇದ್ದೀವಿ. ಕೇಂದ್ರದಲ್ಲಿ ಕೆಲಸ ಮಾಡವ್ರೆ ಮತ್ತು ರಾಜ್ಯದಲ್ಲಿ ಕೆಲಸ ಮಾಡವ್ರೆ. ಅವರು ಫುಡ್ದು ಏನಿದ್ರು ಅದು ಸರಿ ಮಾಡವ್ರೆ. ಇವಾಗ ಅವ್ರು ಕೊಡಬೇಕಂತೇಳಿ ಎಲ್ಲ ವಿನಂತಿ ಮಾಡ್ತಾ ಇದ್ವಿ. ಮತ್ತು 2028ಗೆ ಮತ್ತೆ ಕಾಂಗ್ರೆಸ್ ಬರಬೇಕಂತೇಳಿ ನಾವು ವಿನಂತಿ ಮಾಡ್ತಾ ಇದ್ವಿ. ಎಡಕೆ ಸಮಾಜಕ್ಕೆ ಕೊಡಿಲ್ಲ ಅಂದರೆ ಮತ್ತೆ ಕಾಂಗ್ರೆಸ್ ಪಾರ್ಟಿ ಬರೋದು ಕಷ್ಟ ಇದೆ. ನಾವೆಲ್ಲ ವಿಚಾರ ಮಾಡ್ತಾ ಇದ್ವಿ. ಅವ್ರಿಗೂ ಉಪಮುಖ್ಯಮಂತ್ರಿ ಕೊಡಬೇಕಂತ ವಿನಂತಿ ಮಾಡ್ತಾ ಇದ್ವಿ. ನಾನು ಮಾತನ್ನು ಮುಗಿಸ್ತೇನೆ. ಮತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ಹಾಗೂ ಎಲ್ಲ ಯುವಕರು ಸೇರಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಉದ್ದೇಶ ಇಷ್ಟೇ, ಇಡೀ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಆಗ್ತಾ ಇದೆ, ಸರ್ಕಾರ ಬದಲಾವಣೆ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯದ ಸರ್ಕಾರದಲ್ಲಿ ಕೆಲಸ ಮಾಡಿದಂತಹ, ಇಡೀ ದೇಶ ಕಂಡಂತಹ ಸರ್ವೋಚ್ಚ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದರೆ ನಮ್ಮ ಕೆ ಎಚ್ ಮುನಿಯಪ್ಪಾಜಿನವರು. ಈ ಸಮುದಾಯದಲ್ಲಿ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರು ಸತತವಾಗಿ 7 ಬಾರಿ 30 ವರ್ಷಗಳ ಕಾಲ ಕೇಂದ್ರ ಸರ್ಕಾರದಲ್ಲಿ ಸೇವೆಯನ್ನು ಮಾಡಿ ಪಕ್ಷಕ್ಕೆ, ತದನಂತರ ಕೇಂದ್ರ ಸರ್ಕಾರದ ಹೈಕಮಾಂಡ್ ಆದೇಶದಂತೆ ಮತ್ತು ರಾಜ್ಯ ಸರ್ಕಾರದಲ್ಲೂ ಸಹಿತ ಬೆಂಬಲವನ್ನು ಕೊಟ್ಟು ಸರ್ಕಾರ ನಡೆಸಲಿಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಬೆಂಬಲ ಕೊಟ್ಟು ಇವತ್ತು ಸರ್ಕಾರ ಸಹಿತ ಸುಭದ್ರವಾಗಿ ನಡೀತಾ ಇದೆ ಅಂತಂದರೆ ಅದಕ್ಕೆ ಒಂದು ಭಾಗ ನಮ್ಮ ಸಮುದಾಯದ ನಾಯಕರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಸಹಿತ ಆಗಿರ್ತಾರೆ. ಕಾಂಗ್ರೆಸ್ನ ಸಿದ್ಧಾಂತವಾಗಿರ್ತದೆ. ಎಲ್ಲೋ ಒಂದು ಕಡೆ ಈಗ ನಮ್ಮ ಸಮುದಾಯದಲ್ಲಿ ಇದುವರೆಗೂ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಅಟ್ಲೀಸ್ಟು 30-40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಮಾಡಿ ಸಮುದಾಯವನ್ನು ಬಲಪಡಿಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಟ್ಟಿರುವಂತಹ ನಮ್ಮ ಮುನಿಯಪ್ಪ ಸಾಹೇಬರಿಗೆ ಈ ಬಾರಿಯಾದರೂ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಒಂದು ಜವಾಬ್ದಾರಿಯುತ ಖಾತೆಯನ್ನು ಸಹಿತ ಕೊಡಬೇಕು ಅಂತೇಳಿ ನಾವು ಈ ಸಮಯದಲ್ಲಿ ವಹಿಸ್ತೇವೆ. ನಮಸ್ಕಾರ. ಇವತ್ತೇನು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ನಮ್ಮ ಮಾದಾರ ಸಭೆಯಿಂದ ಏನು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈಗೇನು ನಮ್ಮ ದೇಶ ಕಂಡಂತೆ ನಮ್ಮ ಉಪಪ್ರಧಾನಿ ಅಂತ ನಮ್ಮ ಬಾಬು ಜಗಜೀವನ್ ರಾಮ್ ಏನು ಇದ್ರು ನಮ್ಮ ದೇಶದಲ್ಲಿ, ನಮ್ಮ ಲೆಫ್ಟ್ ಕಮ್ಯುನಿಟಿಯಲ್ಲಿ, ಅವ್ರು ಬಿಟ್ಟರೆ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರು. ಸೊ ಹಾಗಾಗಿ ಇಲ್ಲಿವರೆಗೂ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಳ್ಳೆ ಸ್ಥಾನಮಾನಗಳು ಕೊಟ್ಟಿದ್ದಾರೆ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ. ಸೊ ಹಾಗಾಗಿ ಅವ್ರಿಗೆ ನಮ್ಮ ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಅವ್ರಿಗೆಲ್ಲ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ. ಶಿಡ್ಲಘಟ್ಟ ಕ್ಷೇತ್ರದ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಶುಭಾಶಯಗಳನ್ನು ಹೇಳ್ತಾ, ಈಗಾಗಲೇ ಸುಮಾರು 3 ವರ್ಷಗಳ ಕಾಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನೀಡ್ತಕ್ಕಂಥ ನಿರ್ಗಮಿತ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ವಿದಾಯದ ಶುಭಾಶಯಗಳನ್ನು ಹೇಳ್ತಾ, ಆತ್ಮೀಯ ಮಿತ್ರರೇ, ಕಳೆದ 1 ವಾರದಿಂದ ನಡೆದಿರ್ತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀವಿ. ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಅಂದರೆ ಸುಮಾರು 75 ವರ್ಷಗಳು ಕಳೆದರೂ ಕೂಡ ನಮ್ಮ ಸಮಾಜದ ಯಾವುದೇ ವ್ಯಕ್ತಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದುವರೆಗೂ ಕೂಡ ಮುಖ್ಯಮಂತ್ರಿಯನ್ನಾಗಲಿ ಉಪಮುಖ್ಯಮಂತ್ರಿಯಾಗಿ ಮಾಡಲಿಲ್ಲ. ಸಾಕಷ್ಟು ಅವಕಾಶಗಳು ಕೂಡ ಬಂದಿತ್ತು. ಆದರೂ ಕೂಡ ಇವತ್ತು ನಾಳೆ ಮತ್ತು ನಿರಂತರವಾಗಿರ್ತಕ್ಕಂಥ ಕೆಲವೊಂದು ಧೋರಣೆ ನೀತಿನ ಅನುಸರಿದಾಗಿರ್ಬೋದು, ಪಾರ್ಟಿಯ ಹೈಕಮಾಂಡ್ ಸಿದ್ಧಾಂತ ಆಗಿರ್ಬೋದು, ನಮ್ಮ ಪಾರ್ಟಿಯ ಮೇಲೆ ಇರ್ತಕ್ಕಂಥ ಟ್ರಸ್ಟ್ ಇರ್ಬೋದು, ಬಿಲೀವ್ನೆಸ್ ಇರ್ಬೋದು, ಅವ್ರು ನಮಗೆ ಅಮಿರ್ತಕ್ಕಂಥ ಗೌರವ ಆಗಿರ್ಬೋದು, ಈ ಎಲ್ಲ ಗೌರವ ಆಧಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಮಾನ್ ಕೆ ಎಚ್ ಮುನಿಯಪ್ಪನ ಸುಮಾರು 30-40 ವರ್ಷಗಳ ಕಾಲ ಸಂಸತ್ ಸದಸ್ಯರಾಗಿ ಸೇವೆಯನ್ನು ಸಲ್ಲಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಕಳೆದ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ BJP ಸರ್ಕಾರ ಆಳ್ವಿಕೆಯನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ನಮ್ಮ ಮಾದಿಗ ಸಮುದಾಯದ ಹಿರಿಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಕೂಡ ಅವರಿಗಿದೆ. ಹಾಗಾಗಿ ಕಾಲಕ್ರಮೇಣ ನಮ್ಮ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ. ಹಾಗಾಗಿ ಈಗ 3 ವರ್ಷಗಳೇನು ಸಿದ್ದರಾಮಯ್ಯ ಕಾರ್ಯ ಮಾಡಿದ್ದಾರೆ CM ಆಗಿ, ಈಗ 2 ವರ್ಷಕ್ಕೇನು ನಾಳೆ ನಡ್ತಕ್ಕಂಥ CLP ಸಭೆಯಲ್ಲಿ ನಮ್ಮ ಹಿರಿಯರಾದ ಕೆ ಎಚ್ ಮುನಿಯಪ್ಪನವರಿಗೆ
ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನ ಅಂದರೆ ಉಪಮುಖ್ಯಮಂತ್ರಿ ಇದುವರೆಗೂ ಮಾಡಲಿಲ್ಲ. ನಾನು ಆಗಲೇ ಹೇಳಿದಾಗೆ ನಮ್ಮ ಸೋದರ ಸಮಾಜಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಟಿತ್ತು, ಬಿಜೆಪಿಯಲ್ಲಿ ಕೂಡ ಗೋವಿಂದ ಕಾರಜೋಳವರ ಮಾಡಿತ್ತು. ಈ ಉದಾಹರಣೆಗಳು ನಮ್ಮ ಕಣ್ಮುಂದಿರ್ತಕ್ಕಂಥದ್ದು. ಅವರ ಹಿರಿಯರ ಮಾರ್ಗದರ್ಶನ ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೂ ಕೂಡ ಅವಶ್ಯಕತೆ ಇದೆ. ಯಾಕಂದರೆ ಯಾವುದೇ ಒಂದು ಸರ್ಕಾರ ಮುನ್ನಡೆಸಬೇಕಾದ್ರೆ ಯುವಕರ ಜೊತೆಗೆ ಹಿರಿಯರ ಮಾರ್ಗದರ್ಶನ, ಯಾವುದೇ ಸರ್ಕಾರಕ್ಕೆ ಸಮಸ್ಯೆ ಆದಾಗ, ತೊಂದರೆ ಆದಾಗ, ಅಡಚಣೆ ಉಂಟಾದಾಗ ಹಿರಿಯ ಮಾರ್ಗದರ್ಶನ ಬಹಳ ಅತ್ಯವಶ್ಯಕ. ಹಾಗಾಗಿ ಕೆ ಎಚ್ ಮುನಿಯಪ್ಪನ ಹಿರಿತನವನ್ನು ಸದನದ ಒಳಗೆ ನೊಂದವರ ಧ್ವನಿ ಆಗಬೇಕು. ಹಾಗಾಗಿ ಕೆ ಎಚ್ ಮುನಿಯಪ್ಪನವ್ರಿಗೆ ಉಪಮುಖ್ಯಮಂತ್ರಿ ಮಾಡೋದ್ರ ಮುಖಾಂತರ ಸದನದಲ್ಲಿ ಸುಮಾರು 101 ಜಾತಿಗಳೇನಿದೆ, ಅಸ್ಪೃಶ್ಯ ಇದೆ, ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಆ್ಯಂಡ್ OBC ಆಗಿರ್ಬೋದು, ಎಲ್ಲ ಸಮುದಾಯಗಳಿಗೆ ಏನಾದರೂ ನಷ್ಟ ಆದಾಗ, ತೊಂದರೆ ಆದಾಗ ಕೆ ಎಚ್ ಮುನಿಯಪ್ಪನವರು ಧ್ವನಿ ಮಾಡ್ತಾರೆ ಅಂತಕ್ಕಂಥ ಅಚಲವಾಗಿರ್ತಕ್ಕಂಥ ನಮಗೆ. ಆ ಧ್ವನಿ ಸದನದ ಒಳಗಿದ್ರೆ ಮಾತ್ರ ಅದು ಸಾಧ್ಯ. ಹಾಗಾಗಿ ನಮ್ಮೆಲ್ಲರ ಅಪೇಕ್ಷೆ, ನಮ್ಮೆಲ್ಲರ ಬೇಡಿಕೆ, ನಮ್ಮ ಸಮುದಾಯದ ಆಗ್ರಹವೂ ಕೂಡ ನಮ್ಮ ಕೆ ಎಚ್ ಮುನಿಯಪ್ಪನವರನ್ನ ಸದನದ ಒಳಗೆ ತಾವು ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಮುಂದಿನ ದಿನಗಳಲ್ಲೂ ಕೂಡ 2028ರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಕೆ ಎಚ್ ಮುನಿಯಪ್ಪನವರ ಸೇವೆ ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಹೇಳ್ತಾ ಮುನಿಯಪ್ಪನವ್ರನ್ನ ಬಹಳ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕೊಟ್ಟು, ಅಂದರೆ ಉಪಮುಖ್ಯಮಂತ್ರಿಯಾಗಿ ಮಾಡಿ ಅವರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಮಹದಾರ ಸಮಿತಿಯ ಅಧ್ಯಕ್ಷನಾಗಿ ಕರ್ನಾಟಕದಲ್ಲಿ, ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಪಾರ್ಟಿಯ ಉಪಾಧ್ಯಕ್ಷನೇ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಆಗ್ರಹವನ್ನು ಮಾಡಲಿಕ್ಕೆ ಬಯಸ್ತೇನೆ.